ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ. ಬರೀ ಫ್ರೆಂಡ್ಸ್, ಇವಾಗ ಒಂದು ಸೂಪರ್ ಆದಂಥ ಆರೋಗ್ಯಕರವಾದಂಥ ಸೂಪರಾದ ಟೇಸ್ಟಿಯಾದ ಒಂದು ಹೋಳಿಗೆ ತೋರಿಸ್ತೀನಿ. ಯಾವ ಥರ ಮಾಡಬೇಕು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅನ್ನೋದು ಈ ವಿಡಿಯೋದಾಗ ತೋರಿಸ್ತೀನಿ. ಸ್ಕಿಪ್ ಮಾಡಿದೆ ಅಂತ ನೋಡ್ಕೊಂಬರ್ರಿ. ಮತ್ತು ಇದು ಒಂದು ವಾರಗಟ್ಟಲೆ ಇಟ್ಟು ತಿಂದರೂ ಏನೂ ಆಗಂಗಿಲ್ಲ. ಚಲೋ ಆಗಿರ್ತದೆ, ಟೇಸ್ಟಾಗಿರ್ತದೆ, ಆರೋಗ್ಯಕ್ಕೂ ಒಳ್ಳೆಯದು, ಮಕ್ಕಳಿಗಂತೂ ಸೂಪರ್ ಆಗಿರ್ತದೆ. ಇವಾಗ ನಾನು ಅರ್ಧ ಕೆಜಿ ಇದು ಕವ ತೊಗೊಂಡಿನಿ. ನೀವು ಎಷ್ಟು ಬೇಕು ಅಷ್ಟು ತೊಗೋಬೋದು. ನಾನು ಅರ್ಧ ಸಪ್ಪೆ ಕವ ಅಂತಾರಲ್ಲ ಅದು ತೊಗೊಂಡಿನಿ. ಆಮೇಲೆ ಇಲ್ಲಿ ಪಾವು ಕೆ ಜಿಯಷ್ಟು ಸಕ್ಕರೆ ತೊಗೊಂಡಿನಿ. ಇದರ ಅರ್ಧ ಕೆ ಜಿ ಅಂದರೆ 500 ಗ್ರಾಮ, 2.5 ಗ್ರಾಮ್ ಅಷ್ಟು ನಾನು ಸಕ್ಕರೆ, ಏಲಕ್ಕಿ, ಆಮೇಲೆ 100 ಗ್ರಾಮ್ ಬಾದಾಮಿ, 100 ಗ್ರಾಮ್ ಕಾಜು ಇಷ್ಟು ತೊಗೊಂಡಿನಿ. ಆಮೇಲೆ ಒಂದು ಬಟ್ಲದಷ್ಟು ಮೈದಾ ಹಿಟ್ಟು, ಒಂದು ಬಟ್ಲದಷ್ಟು ರವೆ ತೊಗೊಂಡಿನಿ, ಸಣ್ಣ ರವೆ, ಸ್ವಲ್ಪ ಚಿಟಿಕೆ ಉಪ್ಪು ತೊಗೊಂಡಿನಿ ಹಿಟ್ಟು ಕಲ್ಸೋಕ್ಕೆ. ಇವಾಗ ಒಂದು ಗ್ಲಾಸ್ ನೀರು. ಈಗ ಇವೆಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡೆ. ಲಾಸ್ಟಿಗೆ ಸ್ವಲ್ಪ ತುಪ್ಪ ತೊಗೊಂಡಿನಿ. ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ತೀನಿ, ನೋಡ್ಕೊತ ಹೋಗ್ರಿ. ಇವಾಗ ಒಂದು ಪ್ಲೇಟ್ ತೊಗೊಂಡಿನಿ. ಈಗ ನೋಡಿರಿ, ಇದು ಪ್ಲೇಟ್ ತೊಗೊಂಡು ಇದಕ್ಕೆ ಮೈದಾ ಹಾಕ್ಕೊಂಡಿರ್ತೀನಿ. ಮೈದಾನು ಸ್ವಲ್ಪ ಚಾಣಿಸ್ಕೊಂಡು ತೊಗೊಂಡು ಬಂದೆ. ರವಾನು ನೋಡಿಕೊಂಡು ತೊಗೊಂಡಿನಿ. ಬೇಡ ನೀವು ಮೈದಾ ಯಾರಾದರೆ ಒಲ್ಲಪ್ಪ ಅಂದರೆ ಗೋಧಿ ಹಿಟ್ಟೊಳಗೂ ಮಾಡ್ಕೊಬೋದು. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ನೀಟಾಗಿ ಉಪ್ಪು ಮತ್ತು ರವೆ, ಮೈದಾ ಮೂರೂ ಮಿಕ್ಸ್ ಆಗಬೇಕು. ಆ ಥರ ಕಲಿಸ್ಕೋಬೇಕು. ನೀವು ಬೇಡ ಮೈದಾ ಬೇಡಪ್ಪ ಅಂದ್ರೆ ಗೋಧಿ ಹಿಟ್ಟು ಮತ್ತು ರವೆ ಹಾಕಿ ಕಲಿಸ್ಕೊಂಡು ಮಾಡ್ಬೋದು. ಮೈದಾ ಹಿಟ್ಟು ಹಾಕಿದ್ರೆ ಒಂದು ವಾರಗಟ್ಟಲೆ ಇಟ್ಟರು ಏನೂ ಆಗಂಗಿಲ್ಲ, ಖಡಕ್ಕಾಗಿರ್ತದೆ. ಆಮೇಲೆ ಇವಾಗ ನಾನು ಸ್ವಲ್ಪ ತುಪ್ಪ ಹಾಕ್ತೀನಿ. ತುಪ್ಪ ಕಲರ್ ನೋಡಿ ಗಾಬರಿ ಆಗಬೇಡ್ರಿ. ಸ್ವಲ್ಪ ಕಾಯೋ ಟೈಮ್ದಾಗ ಜಾಸ್ತಿ ಖಡಕ್ಕಾಯ್ತದೆ, ಹಾಗಾಗಿ ತುಪ್ಪದ ಸ್ವಲ್ಪ ಕಲರ್ ಚಾಕ್ಲೇಟ್ ಬಂದಂಗೆ ಆಗೈತಿ. ಇವಾಗ ತುಪ್ಪ ಇದೆಲ್ಲನೂ ಹಿಟ್ಟಿಗೆ ಮಿಕ್ಸ್ ಆಗಬೇಕು, ಹೊಂದ್ಕೋಬೇಕು. ಆ ಥರ ಕಲಿಸ್ಕೋರಿ. ನೋಡಿರಿ ಯಾವ ಥರ ಕಲ್ತೈತೆ ಅನ್ನೋದು. ಫುಲ್ ಈ ಥರ ಉಂಡೆ ಟೈಪ್ ಆಗಬೇಕು. ಎಲ್ಲ ತುಪ್ಪ ಪ್ರತಿಯೊಂದು ಹಿಟ್ಟಿಗೂ ಮತ್ತು ರವಕ್ಕೆ ಚಂದ ಮಿಕ್ಸ್ ಆಗಬೇಕು, ಎಲ್ಲಕ್ಕೂ ಹತ್ಕೋಬೇಕು. ಯಾಕೆಂದರೆ ಸಾಫ್ಟಾಗಿ ಬರ್ತಾವೆ ಹೋಳಿಗೆ. ಇವಾಗ ನಾನು ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊತೀನಿ. ಜಾಸ್ತಿ ಮೆತ್ತಗೂ ಇಲ್ಲ, ಜಾಸ್ತಿ ಗಟ್ಟಿನೂ ಇಲ್ಲ, ಮೃದುವಾಗಿ ಚಪಾತಿ ಹಿಟ್ಟು ಯಾವ ಥರ ಕಲಿಸ್ತೇವೆ ಆ ಥರ ನಾವು ಕಲಿಸ್ಕೋಬೇಕು. ಹಗುರವಾಗಿ, ತೆಳುವಾಗಿ, ಮೃದುವಾಗಿ ಕಲಿಸ್ಕೋಬೇಕು. ಜಾಸ್ತಿ ಶಕ್ತಿ ಹಾಕಿ ನಾದುವಂಗಿಲ್ಲ, ಮೃದುವಾಗಿ ನಾದ್ಕೋಬೇಕು. ನೋಡಿರಿ ಎಷ್ಟು ಮೃದುವಾಗಿ ನಾದ್ಯದ. ಇವಾಗ ನಾನು ಇದಕ್ಕೊಂದು ಪ್ಲೇಟ್ ಮುಚ್ಚಿಡ್ತೀನಿ. ಪ್ಲೇಟರೇ ಅರಿಬೇರೆ ಏನಾರು ಒಂದು ಮುಚ್ಚಿಡ್ತೀನಿ. ಫುಲ್ಲು ಮೆತ್ತಗೆ ಚೆಂದಾಗೈತಿ. ನಾ ರವೆ ಅರಳ್ಕೊಂಡು ಸ್ವಲ್ಪ ಗಟ್ಟಿ ಆಗ್ತೈತದು. ಇವಾಗ ನಾನು ಒಂದು ಪ್ಲೇಟ್ ಮುಚ್ಚಿಟ್ಟು ಎತ್ತಿಟ್ಕೊಂಡು ಇವಾಗ ಈ ಕಡೆ ಒಂದು ಪ್ಯಾನ್ ತೊಗೊಂಡಿನಿ. ಪ್ಯಾನ್ಗೆ ಇದು ನಾವೇನು ಕವ ಇರ್ತದಲ್ಲ, ಕವಾನ ಇದಕ್ಕೆ ಹಾಕ್ಕೊಂಡು ಗ್ಯಾಸ್ ಫ್ಲೇಮ ಮೀಡಿಯಮ್ ಇಡಬೇಕು. ಜಾಸ್ತಿ ಜೋರು ಇಡೋಂಗಿಲ್ಲ, ಸಣ್ಣ ಇಟ್ಟರೆ ಪರವಾಗಿಲ್ಲ. ನಾನು ಸ್ವಲ್ಪ ಮೀಡಿಯಮ್ದಾಗಿಟ್ಟು ಇದು ಕವಾನ ಫ್ರಿಜ್ನಾಗ ತೆಗೆದು ಇಟ್ಟಿದ್ದಂದ್ರೆ ಇನ್ನೂ ಸ್ವಲ್ಪ ಗಂಟು ಆದಂಗೆ ಐತಿ. ಅದಕ್ಕಾಗಿ ಇದನ್ನು ಸ್ವಲ್ಪ ತೆಳು ಮಾಡ್ಕೊಂಡ್ಬಿಡ್ತೀನಿ. ಇದು ಮಾಡೋದೇನು ಭಾಳ ಹೊತ್ತನ ಹತ್ತಂಗಿಲ್ಲ, ಕೇವಲ ಒಂದು 5ರಿಂದ 10 ನಿಮಿಷನಾಗ ಇದು ರೆಡಿ ಆಗಿಬಿಡ್ತದೆ ಹೂರಣ. ನಾನು ಅದನ್ನು ಕಲಿಸಿಟ್ಟು ಆಮೇಲೆ ಈ ಕಡೆ ನಾನು ಇದನ್ನು ಸ್ಟಫಿಂಗ್ ರೆಡಿ ಮಾಡ್ಕೊತೀನಿ. ಇವಾಗ ನಾನು ಸಕ್ಕರೆ ತೊಗೊಂಡಿದ್ದಿಲ್ಲ, 250 ಗ್ರಾಮ್ ಅಷ್ಟು ಸಕ್ಕರೆ ತೊಗೊಂಡಿದ್ದೆ. ಆಮೇಲೆ ಏಲಕ್ಕಿ ಎರಡನ್ನೂ ಮಿಕ್ಸರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಸಕ್ಕರೆ ಪುಡಿ ಮಾಡ್ಕೊಂಡು ಬರ್ತೀನಿ ಫುಲ್ಲು. ಈಗ ಇದೇನು ಬಾದಾಮಿ ಕಾಜು ಇರ್ತದಲ್ಲ ಅದನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಇದು ಫುಲ್ ಗ್ರ್ಯಾಂಡು ಮಾಡ್ಕೊಳ್ಳೋಂಗಿಲ್ಲ, ಫುಲ್ ತರಿತರನೇ ಮೀಡಿಯಮ್ದಾಗ ಸ್ವಲ್ಪ ಅವಾಗವಾಗ ಶೇಂಗಾದ ಪುಡಿ ಯಾವ ಥರ ಆಗಿರ್ತಲ್ಲ ಆ ಥರ ಫುಲ್ ಇದೂ ಇಲ್ಲ, ಈ ಕಡೆ ಫುಲ್ ಪೌಡ್ರು ಇಲ್ಲ, ಮೀಡಿಯಮ್ದಾಗ ಮಾಡಿಕೊಂಡು ತೊಗೊಂಡಿನಿ. ಇವಾಗ ನೋಡಿರಿ ಕೋವಾ ಜರ ಮೆಲ್ಟ್ ಆಗತ್ತೈತಿ. ಮೆಲ್ಟ್ ಆಗತ್ತಾನೆ ಈಗೇನು ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ದಿಲ್ಲ ಕಾಜು ಬಾದಾಮಿದು, ಅದನ್ನು ಈಗ ಅದು ಹಾಕ್ಕೊಂಡಿರ್ತೀನಿ. ಸಕ್ಕರೆ ಲಾಸ್ಟಿಗೆ ಹಾಕ್ಕೋಬೇಕು, ಈಗ ಹಾಕ್ಕೊಳ್ಳೋಂಗಿಲ್ಲ. ಈಗ 2 ಕವ ಮತ್ತು ಇದು ಡ್ರೈ ಫ್ರೂಟ್ಸ್ದು ಏನು ಪುಡಿ ಇರ್ತದಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಆಮೇಲೆ ನೀಟಾಗಿ ತಿರುಗಿಸ್ಕೊಂಡು ಎಲ್ಲ ಅದಕ್ಕೆ 2 ಕೂಡ ಇವನ್ನಾಗಿ ಹೊಂದ್ಕೋಬೇಕು. 2 ಕೂಡಿ ಕಲಿಬೇಕದು.
ಇವಾಗ ಲಾಸ್ಟಿಗೆ ನಾವು ಇವಾಗೇ ನಾವೇನಾರು ಸಕ್ಕರೆ ಹಾಕಿದ್ವಿ ಅಂದ್ರೆ ಅದು ಗಂಟು ಆದಂಗೆ ಆಗಿಬಿಡ್ತದೆ. ಹಾಗಾಗಿ ಇದೆಲ್ಲನೂ ಕೂಡಿಕೊಂಡು ಚೆಂದಾಗೆ ಮಿಕ್ಸ್ ಆದಮೇಲೆ ಲಾಸ್ಟಿಗೆ ನಾನು ಈಗ ಸಕ್ಕರೆ ಹಾಕ್ಕೊಳತ್ತೀನಿ. ನೋಡಿರಿ, ಸಕ್ಕರೆ ನಾನು ಫುಲ್ ಎಷ್ಟು ತೊಗೊಂಡಿದ್ದೆ ಅಷ್ಟನ್ನೆಲ್ಲ ಹಾಕ್ಕೊಂಡಿನಿ. ಕರೆಕ್ಟಾಗಿ ಸ್ವೀಟ್ ಆಗಿತ್ತು, ಹೆಚ್ಚೂ ಆಗಿದ್ದಿಲ್ಲ, ಕಡಿಮೆನೂ ಆಗಿದ್ದಿಲ್ಲ, ಕರೆಕ್ಟ್ ಪರ್ಫೆಕ್ಟಾಗಿ ಸ್ವೀಟ್ ಆಗಿತ್ತು. ಈಗ ಇದನ್ನು ಸ್ವಲ್ಪ ಈಗ ಫುಲ್ ತೆಳುವಾಗಿಬಿಡ್ತದೆ ಸಕ್ಕರೆ ಹಾಕಿದ ಮೇಲೆ. ಈಗ ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊಂಡಿಂದ ನೋಡಿರಿ ಎಷ್ಟು ತೆಳುವಾಗೈತಿ. ಈಗ ಅದು ಹೆಂಗೆ ಕುದೀತಾ ಬರ್ತದೆ ಆವಾಗ ಗಟ್ಟಿ ಹಾಕೋತ ಬರ್ತೈತಿ. ಜಾಸ್ತಿ ಗಟ್ಟಿನೂ ಮಾಡೋಂಗಿಲ್ಲ, ಜಾಸ್ತಿ ಆರಿದ ಮೇಲೆ ಅದು ಫುಲ್ ಗಟ್ಟಿಯಾಗಿಬಿಡ್ತೈತಿ. ಅದಕ್ಕೆ ನೋಡಿಕೊಂಡು ನಮ್ಗೆ ಯಾವಾಗ ಸ್ವಲ್ಪ ತೊಗೊಂಡು ಬಟ್ಲ ಹಾಕಿ ನೋಡ್ಬೋದು. ಬಟ್ಲ ಹಾಕಿ ತೆಗೆದಿಟ್ಕೊಂಡು ರೌಂಡಕ್ಕೆ ಕೈಯಲ್ಲಿ ಇದು ಮಾಡಿದ್ರೆ ಅದು ಉಂಡೆ ಟೈಪ್ ಆಗಬೇಕು. ನಿಮಗೆ ತೋರಿಸ್ತೀನಿ. ಸಕ್ಕರೆ ಹಾಕಿದ್ಮೇಲೆ ಒಂದು 5ರಿಂದ 10 ನಿಮಿಷ ಇದು ಕುದಿಸ್ಕೋಬೇಕು. ಸ್ವಲ್ಪ ಇದು ಕುದಿಬೇಕು. ಕುದಿಯೋಣ ಆಮೇಲೆ ಸ್ವಲ್ಪ ಸಕ್ಕರೆ ಹಾಕಿದ್ದೆಲ್ಲ ಸ್ವಲ್ಪ ಗಟ್ಟಿ ಆಗಿಬಿಡ್ತೈತಿ. ಪಾಕದಂಗಾಗಿ ಇವಾಗ ಅದು ಗಟ್ಟಿ ಹಾಕೋತ ಬರ್ತೈತಿ. ಗಟ್ಟಿ ಆದಮೇಲೆ ಅದು ಹೂರಣ ರೆಡಿ ಆದಂಗೆ ಇನ್ನು ಸ್ವಲ್ಪ ಅಳಸೈತಿ. ಇನ್ನು ಸ್ವಲ್ಪ ಗಟ್ಟಿ ಆಗಬೇಕು, ತಿರ್ಗಾಡ್ಕೊತ ಇರಬೇಕು ಜಾಸ್ತಿ. ಈಗ ನೋಡಿರಿ ತಳಕ್ಕೆ ಹಿಂಗೆ ಬಿಟ್ಕೊಂಡು ಬರ್ತದೆ. ಅಲ್ಲಿ ತನಕ ಅದು ಆಗ್ಯದ ಅನ್ಕೋಬೇಕು. ಈಗ ಹೆಂಗೆ ತಿರ್ಗಾಡ್ತೀನಿ ಹಂಗೆ ತಳ ಬಿಟ್ಕೊಂಡು ಬರಾಕತ್ತೈತಿ ನೋಡಿರಿ. ಇವಾಗ ರೆಡಿ ಆಗೈತಿ. ನಾನು ಸ್ವಲ್ಪ ಚೆಕ್ ಮಾಡಿಕೊಂಡು ತೊಗೋತೀನಿ. ಈಗ ಒಂದು ಸಣ್ಣ ಬಟ್ಲಾಗ ತೆಗೆದಿಟ್ಕೊಂಡು ಆಮೇಲೆ ಅದನ್ನು ಕೈಲೇ ಈ ಥರ ಉಂಡೆ ಕಟ್ಲಕ್ಕೆ ಬರ್ತದೆ ಅಲ್ಲಿ ನೋಡ್ಕೊಳ್ತೀನಿ. ಇವಾಗ ಇದನ್ನು ಚೆಕ್ ಮಾಡ್ಬೇಕಂದ್ರೆ ನಿಮಗೆ ಯಾವ ಥರ ತೋರಿಸ್ತೀನಿ ನೋಡಿರಿ. ಈಗ ನೋಡಿರಿ ಕುದಿಯಾಕತ್ತೈತಿ, ಗಟ್ಟಿನೂ ಆಗೈತಿ ನೋಡ್ರಿ. ಒಂದು ಸ್ವಲ್ಪ ಈಗ ಸ್ವಲ್ಪ ತೊಗೊಂಡು ಒಂದು ಬಟ್ಲಾದಾಗ ಹಾಕ್ಕೊಂಡು ಅದು ಆರಿಸಿ ಉಂಡೆ ಆಕಾರ ಆಗ್ತದಿಲ್ಲ ನೋಡ್ಕೋಬೇಕು. ಆಯ್ತಂದ್ರೆ ಕರೆಕ್ಟಾಗಿರ್ತದೆ. ಇವಾಗ ಆಗೈತೆ ನೋಡಿರಿ ಎಷ್ಟು ಗಟ್ಟಿಯಾಗೈತಿ. ಈಗ ನಾನು ಮುಚ್ಚಳ ಮುಚ್ಚಿ ಇಟ್ಟು ಬಿಡ್ತೀನಿ ತಣ್ಣಗಾಗುತ್ತಾನ. ತಣ್ಣಗಾದ್ಮೇಲೆ ನೋಡಿರಿ ಇವಾಗ ಉಂಡೆ ಈಗ ನಾನು ಒಂದು ಸ್ಪೂನ್ ಸಹಾಯದಿಂದ ತೊಗೊಂಡು ನೋಡಿರಿ ಈಗ ಯಾವ ಥರ ಉಂಡೆ ಆಗ್ತದೆ ಅನ್ನೋದು ತೋರಿಸ್ತೀನಿ ನೋಡಿರಿ. ಇವಾಗ ರೌಂಡಕ್ಕೆ ಉಂಡೆ ಆಕಾರ ಮಾಡಿಕೊಂಡು ಎಲ್ಲ ಉಂಡೆ ಮಾಡ್ಕೊಂಡು ಬರ್ತೀನಿ. ಒಂದು ಅರ್ಧ kg ಕೋವಕ್ಕೆ ಒಂದು 20 ಹೋಳಿಗೆ ಆಗ್ತಾವೆ. ನಾನು ಈ ಕಡೆ ಆಲ್ರೆಡಿ ಮೈದಾ ಹಿಟ್ಟು ಕಲಿಸ್ಕೊಂಡಿದ್ದಿಲ್ಲ. ಅದನ್ನು ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿದ್ಕೋತೀನಿ. ಇಲ್ಕ ತುಪ್ಪ ಹಾಕ್ಕೊಂಡು ಮಿದ್ಕೊಂಡು ಸಣ್ಣ ಆಕಾರವಾಗಿ ಉಂಡೆಗಳನ್ನು ಮಾಡ್ಕೋತೀನಿ. ಇವಾಗ ಹೂರಣಕ್ಕೆ ಮತ್ತು ಕಣಕಕ್ಕೆ ಕರೆಕ್ಟಾಗಿಬಿಟ್ಟಿತ್ತು. ಹೆಚ್ಚೂ ಇಲ್ಲ ಕಡಿಮೆನೂ ಆಗಿಲ್ಲ ನೋಡಿರಿ. ಇವಾಗ 20 ಉಂಡೆಗಳಾಗಿದ್ದಾವೆ. ಈಗ ನಾನು ಯಾವ ಥರ ಅದು ತುಂಬಬೇಕು ಅನ್ನೋದು ತೋರಿಸ್ತೀನಿ. ಇವಾಗ ಈ ಥರ ಕೈಲೇ ರೌಂಡಕ್ಕೆ ಮಾಡಿಕೊಂಡು ಆಮೇಲೆ ಇದ್ರೊಳಗೆ ಹೂರಣ ಇಟ್ಕೊಂಡು ಈ ಥರ ತುಂಬ್ಕೋಬೇಕು. ನಾವೇನು ಶೇಂಗಾದ ಹೋಳಿಗೆ ಯಾವ ಥರ ಮಾಡ್ತೀವಿ ಅದೇ ಥರ ಸ್ಟಫಿಂಗ್. ಇದು ನೋಡಿದ್ರೆ ಹೂರಣದ ಹೋಳಿಗೆ ಮಾಡಾಕತ್ತಾರ ನನಗೆ ಅನ್ಸಾಕತ್ತೈತಿ. ಇದು ಹೂರಣದ ಹೋಳಿಗೆ ಅಲ್ಲ, ಅದು ಕವಾದ ಹೋಳಿಗೆ. ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತಿ, ಮಸ್ತಾಗಿದ್ದು. ಈಗ ಸ್ವಲ್ಪ ಹಿಟ್ಟು ಹಚ್ಚಿ ಇವಾಗ ಎರಡು ಕಡೆ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡಿಂದ ಆಮೇಲೆ ತವಿ ಮೇಲೆ ಎಣ್ಣೆನೂ ಹಚ್ಚಬಾರ್ದು, ಏನೂ ಹಚ್ಚಬಾರ್ದು. ಹಿಟ್ಟು ಹಚ್ಚಿ ಬರೀ ಡೈರೆಕ್ಟ್ಲಿ ಅದೇ ಥರ ಬೇಯಿಸ್ಕೋಬೇಕು. ಜಾಸ್ತಿ ಹಿಟ್ಟು ಹಚ್ಚಿನೂ ಲಟ್ಟಿಸ್ಕೋಬಾರ್ದು. ಇವಾಗ ನೋಡಿರಿ ಎಷ್ಟು ಕರೆಕ್ಟಾಗಿ ಬಂದವು. ನಾನು ಈ ಸ್ವಲ್ಪ ದಪ್ಪ ಒಳಗೆ ಮಾಡತ್ತೀನಿ ನೋಡಿರಿ, ಇಷ್ಟು ದಪ್ಪ ಐತಿ. ಇವಾಗ ನಾನು ತವಿ ಮೇಲೆ ಹಾಕಿ ಎರಡೂ ಬದಿ ಮೀಡಿಯಮ್ ಇಷ್ಟು ಗ್ಯಾಸ್ ಫ್ಲೇಮ ಚೆಂದಾಗಿ ಎರಡೂ ಕಡೆ ಬೇಯಿಸ್ಕೊಂಡು ಬರ್ತೀನಿ. ಬಿಸಿದಕ್ಕಿಂತ ಆರಿದ್ದು ಟೇಸ್ಟ್ ಚಲೋ ಆಗ್ತಾವೆ ಹೋಳಿಗೆ. ಟ್ರೈ ಮಾಡಿ ನೋಡಿರಿ, ಚಲೋ ಆಗಿರ್ತಾವೆ. ಟೇಸ್ಟ್ ವೈಸ್ ಅಂತೂ ಸೂಪರ್ ಆಗ್ತಾವೆ. ಒಮ್ಮೆ ತಿಂದೆ ಅಂದ್ರೆ ಪದೇ ಅದೇ ತಿನ್ಬೇಕು ಅನ್ನಿಸ್ತದೆ. ಆದಷ್ಟು ಇಷ್ಟು ಮೀಡಿಯಮ್ದಾಗೆ ಲಟ್ಟಿಸ್ಕೊರಿ. ಭಾಳ ತೆಳುವಾಯ್ತಂದ್ರೆ ಅದೇನು ಖವ ಎಲ್ಲ ಬಿಟ್ಕೊಂಡು ಬಿಡ್ತೈತಿ. ಈಗ ನೋಡಿರಿ ಎಲ್ಲ ಫೈನಲಾಗಿ ಅದು. ಫ್ರೆಂಡ್ಸ್, ನನ್ನ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಹೊಸಬ್ರು ಯಾರಾದರೂ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನ್ನೆಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಸಿಗ್ತೈತೆ ಅಂತ ಹೇಳ್ತಾ ತುಪ್ಪದ ಜೊತೆಗೆ ಸವಿದು ಆನಂದಿಸಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್ ಅಂತ ಈ ಹೋಳಿಗೆ ಮನೆಯಲ್ಲಿ ಟ್ರೈ ಮಾಡಿಕೊಂಡು ತಿಂದು ಕಮೆಂಟ್ ಮೂಲಕ ನನಗೆ ಯಾವ ಥರ ಆಗ್ಯಾವ ಅನ್ನೋದು ಹೇಳ್ರಿ. ಮತ್ತು ನನ್ನ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್.